ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೀ. ಅವರು ಏನಂದ್ರು ಅಂತಾಳೆ ಪ್ರಿಯಾ. ಅವ್ರ ಅಡ್ವಾನ್ಸ್ ವಾಪಸ್ ಕೊಡೋಲ್ವಂತೆ ಪ್ರಿಯಾ. ಈಗ ನಮ್ಮ ಹತ್ರ ಇರೋದೇ 5,000, ಅದರಲ್ಲಿ ಯಾವುದಾದ್ರೂ ದಿನಕ್ಕೆ 1,000 ಇರೋ ರೂಮನ್ನು ಹುಡುಕಬೇಕು. ಆಗ 3 ದಿನ ಉಳಿಬೋದು. ಮಿಕ್ಕಿರುವ 2,000ದಲ್ಲಿ ಊಟ ತಿಂಡಿ ಓಡಾಟ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು ಅಂತಾನೆ ಮಾಧವ. ಸರಿ ರೀ, ನಾನು ಈಗಲೇ ನೋಡ್ತೀನಿ ಅಂತ ಫೋನಲ್ಲೇ ನೋಡಿರಿ. 2,500ಕ್ಕಿಂತ ಕಡಿಮೆ ರೂಮು ಎಲ್ಲೂ ಇಲ್ಲ ರೀ ಅಂತಾಳೆ ಪ್ರಿಯಾ. ಏನು 2,500ನಾ? ಅಂದರೆ ನಾವು ಆ ಹೋಟೆಲ್ನಲ್ಲಿ ಬರೀ 2 ದಿನ ಉಳಿಯೋಕ್ಕಾಗೋದು. ಊಟ ತಿಂಡಿ ಖರ್ಚಿಗೆ ಏನೂ ಉಳಿಯೋದಿಲ್ಲ. ಆಮೇಲೆ 2 ದಿನದಲ್ಲಿ ವಾಪಸ್ ಊರಿಗೆ ಹೋದರೆ ಎಲ್ಲರೂ ಯಾಕೆ 2 ದಿನಕ್ಕೆ ವಾಪಸ್ ಬಂದ್ರಿ ಅಂತಲೂ ಕೇಳ್ತಾರೆ. ಆಗ ಅವರಿಗೆಲ್ಲ ಏನು ಹೇಳೋದು ಅಂತಾನೆ ಮಾಧವ. ನನಗೂ ಅದೇ ಗೊತ್ತಾಗ್ತಿಲ್ಲ ರೀ ಅಂತಾಳೆ ಪ್ರಿಯಾ. ಇವಾಗ ಏನು ಮಾಡೋದು ಅಂತಾನೆ ಮಾಧವ. ಆಗ ಪ್ರಿಯಾಂಗೆ ಕಾಲ್ ಬರುತ್ತೆ ರೀ. ಅಮ್ಮ ಫೋನ್ ಮಾಡ್ತಿದ್ದಾರೆ ಅಂತಾಳೆ ಪ್ರಿಯಾ. ಅಳಬೇಡ, ಸಮಾಧಾನವಾಗಿ ಮಾತಾಡು ಅಂತಾರೆ. ಅತ್ತೆನೂ ಗಾಬರಿ ಆಗ್ತಾರೆ ಅಂತಾನೆ ಮಾಧವ. ಸರಿ ರೀ ಅಂತಾಳೆ ಪ್ರಿಯಾ. ಆಮೇಲೆ ಇಲ್ಲಿ ನಡೀತಿರೋದು ಏನು ಹೇಳೋಕೆ ಹೋಗಬೇಡ ಅಂತ ಮಾಧವ ಆಚೆ ಹೋಗ್ತಾನೆ. ಹಲೋ ಅಮ್ಮ ಅಂತಾಳೆ ಪ್ರಿಯಾ. ಪ್ರಿಯಾ ಏನಾಯ್ತು ಮಗಳೇ ಅಂತಾರೆ ವೀಣಾ. ಅಮ್ಮ ನೀನು ಹೇಳ್ದಂಗೆ ನಾವೇನೋ ಬೆಂಗಳೂರಿಗೆ ಬಂದ್ವಿ ಅಮ್ಮ, ಆದರೆ ಇಲ್ಲಿ ಅವ್ರು ಹೇಳ್ತಾ ಇರೋ ಅಷ್ಟು ದುಡ್ಡು ಕೊಟ್ಟೋಕೆ ನಮ್ಮ ಹತ್ರ ದುಡ್ಡಿಲ್ಲ. ಬೀದಿಲಿ ನಿಂತಿದ್ದೀವಿ ಅಮ್ಮ, ನನ್ನ ಯಜಮಾನ್ರ ಹತ್ರನೂ ಅಷ್ಟು ದುಡ್ಡಿಲ್ಲ ಅಮ್ಮ ಅಂತಾಳೆ ಪ್ರಿಯಾ. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಸ್ವಲ್ಪ ಫೋನ್ ಅಳಿಯಂದ್ರ ಕೈಗೆ ಕೊಡು, ನಾನು ಮಾತಾಡ್ತೀನಿ ಅಂತಾರೆ ವೀಣಾ. ಬೇಡ ಅಮ್ಮ, ನೀನು ಅವರಿಗೆ ಏನು ಹೇಳಬೇಡ ಅಂತಾಳೆ ಪ್ರಿಯಾ. ಸುಮ್ಮನೆ ನಾನು ಹೇಳ್ದಷ್ಟು ಕೇಳು, ಅಳಿಯಂದ್ರಿಗೆ ಫೋನ್ ಕೊಡು ಅಂತಾರೆ ವೀಣಾ. ಆಗ ಪ್ರಿಯಾ ರೀ 1 ನಿಮಿಷ ಅಂತಾಳೆ. ಏನಾಯಿತು ಪ್ರಿಯಾ ಅಂತ ಮಾಧವ ಬರ್ತಾನೆ. ಅಮ್ಮ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತಾಳೆ ಪ್ರಿಯಾ. ಎಲ್ಲ ಹೇಳಿಬಿಟ್ಯಾ ಅಂತಾನೆ ಮಾಧವ. ರೀ ನಾನು ಅಮ್ಮನ ಹತ್ರ ಯಾವತ್ತೂ ಏನೂ ಮುಚ್ಚಿಟ್ಟಿಲ್ಲ ರೀ ಅಂತಾಳೆ ಪ್ರಿಯಾ. ಹಲೋ ಅತ್ತೆ ಅಂತಾನೆ ಮಾಧವ. ಅಳಿಯಂದ್ರೆ ಏನಿದು ಇಂಥ ಪರಿಸ್ಥಿತಿ ತಂದುಬಿಟ್ರಲ್ಲ. ಅಲ್ಲ ಅವಳಿಗಂತೂ ಏನೂ ಗೊತ್ತಾಗಲ್ಲ, ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ಅಳಿಯಂದ್ರೆ ನಾನೇ ನಿಮ್ಮ ಹತ್ರ ಎಲ್ಲ ತುಂಬ ಸಲ ಹೇಳಿದ್ದೀನಿ. ಅವಳು ಓದ್ಕೊಂಡಿದ್ರು, ತುಂಬ ಮುಗ್ದೆ, ಅವಳು ಪ್ರಪಂಚನ ಸ್ವಲ್ಪನೂ ನೋಡಿಲ್ಲ, ಚಿಕ್ಕ ಮಗು ಥರ ಅವಳು ಅಂಥದ್ರಲ್ಲಿ ಅವಳ ಹತ್ರ ಹೋಗಿ ಹೋಟೆಲ್ ಬುಕ್ ಮಾಡಿಸ್ಬಿಟ್ರಲ್ಲ ಅಳಿಯಂದ್ರೆ. ಮಗಳ ಇಂಥ ಸ್ಥಿತಿಲಿ ಇದ್ದಾಳೆ ಅಂತ ಕೇಳಿ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ಅಳಿಯಂದ್ರೆ ನನಗೆ ಅಂತ ಅಳ್ತಾಳೆ ವೀಣಾ. ಅಂತೆ ನಾನು ಪ್ರಿಯನ ಬೀದಿಲಿ ನಿಲ್ಲಿಸಲ್ಲ ಅತ್ತೆ, ನನಗೆ ಸ್ವಲ್ಪ ಟೈಮ್ ಬೇಕು, ದಯವಿಟ್ಟು ಅಲ್ಲಿವರೆಗೂ ಸಮಾಧಾನವಾಗಿರಿ ಅಂತಾನೆ ಮಾಧವ. ಏನು ಮಾಡ್ತೀರಾ ಅಳಿಯಂದ್ರೆ ನೀವು ಈಗ? ಅಲ್ಲ ನಿಮ್ಮ ಹತ್ರನೂ ದುಡ್ಡಿಲ್ವಂತೆ, ಈಗ ಏನು ಮಾಡ್ತೀರಾ? ನನಗಂತೂ ಹೊಟ್ಟೆಲೆಲ್ಲ ಬೆಂಕಿ ಬಿದ್ದ ಹಾಗೆ ಆಗ್ತಿದೆ ಅಳಿಯಂದ್ರೆ ಅಂತಾರೆ ವೀಣಾ. ನಾನು ಮಾತಾಡ್ತೀನಿ ಕೊಡೆ ಇಲ್ಲಿ ಅಂತ ಪ್ರಿಯಾ ಅಪ್ಪ ಫೋನನ್ನು ವೀಣಾಯಿಂದ ಕಸ್ಕೊಂಡು. ಹಲೋ ಅಳಿಯಂದ್ರೆ, ನನ್ನ ಹೆಂಡತಿ ಮಾತಾಡಿದ್ದಕ್ಕೆ ನೀವು ಬೇಜಾರು ಮಾಡ್ಕೊಬೇಡಿ. ಈಗ ಹೋಟೆಲ್ ಅವರು ಎಷ್ಟು ಕೇಳ್ತಿದ್ದಾರೆ ದುಡ್ಡನ್ನು ಅಂತಾರೆ. ಮಾವ 5,000 ಅಡ್ವಾನ್ಸ್ ಪೇ ಆಗಿದೆ, ಇನ್ನು ಬ್ಯಾಲೆನ್ಸ್ 21,000 ಕಟ್ಟಬೇಕು ಅಂತಿದ್ದಾರೆ ಅಂತಾನೆ ಮಾಧವ. ಹೌದಾ? ಹಾಗಾದರೆ ನಾನು ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಅಕೌಂಟ್ಗೆ ಒಂದು 25,000 ಹಾಕ್ಬಿಡ್ತೀನಿ, ನೀವು ಆ ದುಡ್ಡನ್ನು ಹೋಟೆಲ್ ಅವ್ರ ಮುಖದ ಮೇಲೆ ಬಿಸಾಕ್ಬಿಡಿ ಅಂತಾರೆ ಮಾವ. ಬೇಡ ಮಾವ ಪ್ಲೀಸ್ ಅಂತಾನೆ ಮಾಧವ. ಬೇಡ ಅಂದರೆ ಹೇಗೆ ಹೇಳಿ ಅಂದರೆ, ನಿಮಗೂ ಸಂಬಳ ಆಗಿಲ್ವಂತೆ, ಕೈಯಲ್ಲಿ ದುಡ್ಡಿಲ್ಲ, 3 ದಿನ ಏನು ಹೋಟೆಲ್ ಹೊರಗೆ ನಿಂತಿರ್ತೀರ ನೀವು? ಏನು ಗೊತ್ತಾಳೆ ಅಂದರೆ ನನ್ನ ಮಗಳು ಈಗಲೇ ಕಂಗಲಾಗಿ ಬೀದಿಲಿ ನಡ್ತಾ ನಿಂತಿದ್ದಾಳೆ. ನನ್ನ ಮಗಳ ಕಣ್ಣಲ್ಲಿ 1 ಹನಿ ನೀರು ಬಂದರೂ ನನ್ನ ಕೈನಲ್ಲಿ ಸಹಿಸೋಕ್ಕಾಗಲ್ಲ ಅಂದರೆ. ನೋಡಿ ಅವಳು ಸುಖವಾಗಿ ಇರಬೇಕು ಅಂತಲೇ ನಿಮಗೆ ಮದುವೆ ಮಾಡಿಕೊಟ್ಟಿದ್ದು, ಆದರೆ ನೋಡಿ ಈಗ ಯಾವ ಥರ ಆಗೋಗಿದೆ. ಅದು ನಿಮ್ಮದೇನು ತಪ್ಪಿಲ್ಲ ಇದರಲ್ಲಿ, ಏನು ಮಾಡೋದು? ಸರಿ ಬಿಡಿ, ಈಗ ಯಾಕೆ ಆ ವಿಷಯ ಎಲ್ಲ. ಈಗ ಒಂದು ಕೆಲಸ ಮಾಡಿ, ನಾನೊಂದು 25,000 ಈಗಲೇ ನಿಮ್ಮ ಅಕೌಂಟಿಗೆ ಹಾಕ್ಬಿಡ್ತೀನಿ, ಅದನ್ನು ಹೋಟೆಲ್ ಅವರಿಗೆ ಕೊಟ್ಬಿಡಿ. 25,000 ಸ್ವಲ್ಪ ಕಮ್ಮಿ ಆಗುತ್ತೇನೋ ಅಲ್ವಾ? ಒಂದು ಕೆಲಸ ಮಾಡಿ 50,000 ಹಾಕ್ತೀನಿ, ನೀವು ಇಟ್ಕೊಂಡು ಆರಾಮಾಗಿ ಮಜಾ ಮಾಡಿ ಅಲ್ಲಿ ಅಂತಾರೆ ಮಾವ. ಅದೆಲ್ಲ ಏನು ಬೇಡ ಮಾವ, ನಾನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋತೀನಿ, ನೀವು ದಯವಿಟ್ಟು ಫೋನ್ ಇಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಾಧವ. 50,000 ಇತ್ತ ಅಂತ ನಗ್ತಾರೆ ವೀಣಾ. ನೀನು ಇದೆಯಲ್ಲ ಅಂತಾರೆ ಪ್ರಿಯಪ್ಪ. ಇದಕ್ಕೆ ನಾನು ನಿನ್ಗೆ ಯಾರಿಗೂ ಹೇಳೋಕೆ ಹೋಗಬೇಡ ಅಂದಿದ್ದು, ಸುಮ್ಮನೆ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡು, ನನಗೊಂದು 10 ನಿಮಿಷ ಟೈಮ್ ಕೊಡು, ನಾನೇನಾದರೂ ಅರೇಂಜ್ ಮಾಡ್ತೀನಿ ಅಂತ ಮಾಧವ ಹೋಗ್ತಾನೆ. ಈಚೆ ಅಂಗಡಿಯಲ್ಲಿ ನಂದನ್ ನಿಂತಿರ್ತಾರೆ. ಕೇಶವ ಮತ್ತು ಸುಂದರ ಸಾಮಾನನ್ನು ಕಸ್ಟಮರ್ಗೆ ಕೊಡ್ತಿರ್ತಾರೆ. ಆಗ ಸುಂದ್ರಂಗೆ ಕಾಲ್ ಬರುತ್ತೆ. ಹೇಳು ಅಳಿಮಯ್ಯ ಅಂತಾನೆ ಸುಂದರ. ಮಾವ ಅದು ಅಂತಾನೆ ಮಾಧವ. ಹನಿಮೂನ್ ಎಲ್ಲ ಜೋರ ಅಂತಾನೆ ಸುಂದರ. ಆಗ ನಂದನ್ ಸುಂದರನ ತಲೆಗೆ ಮೊಟ್ಟಕ್ಕೆ. ಗಿರಾಕಿಗಳು ನಿಂತಿದ್ದಾರೆ ತಾನೆ, ಅವರಿಗೆ ಚಿಲ್ಲರೆ ಕೊಟ್ಟು ಕಳಿಸು, ಮೊದಲು ಫೋನ್ ಕಟ್ ಮಾಡು ಅಂತಾರೆ. ಸರಿಯಪ್ಪ ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಸುಂದರ ಮಾವ ಮೋಸ್ಟ್ಲಿ ಬ್ಯುಸಿ ಇರ್ತಾರೆ, ಕೇಶವಂಗೆ ಮಾಡಲ ಅಂತ ಕೇಶವಂಗೆ ಮಾಡ್ತಾನೆ ಮಾಧವ. ಕೇಶವನು ಕಾಲ್ ಕಟ್ ಮಾಡ್ತಾನೆ. ಕೇಶವನು ಬ್ಯುಸಿ ಇರ್ಬೋದಾ ಅಂತ ಸುಂದರ ಮಾವಂಗೆ ಇಬ್ಬರಿಗೂ ಅಂಗಡಿನಲ್ಲಿ ಕಸ್ಟಮರ್ ಇರ್ಬೋದು, ಅದಕ್ಕೆ ಅವರು ಮಾತಾಡೋಕ್ಕೆ ಆಗ್ತಿಲ್ವೇನೋ, ಒಂದು ಸರ್ತಿ ಚಿಕ್ಕುಗೆ ಮಾಡಿ ನೋಡ್ತೀನಿ ಅಂತ ಮಾಧವ ವಲ್ಲಭಂಗೆ ಕಾಲ್ ಮಾಡ್ತಾನೆ. ಹಾಯ್ ಮಾಧವಣ್ಣ, ಏನಣ್ಣ ಹನಿಮೂನಲ್ಲಿ ಇರುವಾಗಲೂ ನಿನ್ನ ತಮ್ಮಂದಿರನ್ನ ನೆನೆಸ್ಕೊಳ್ಳೋದನ್ನು ಬಿಟ್ಟಿಲ್ವ ನೀನು? ಆರಾಮಾಗಿ ಅತ್ತಿಗೆ ಜೊತೆ ಇರೋದು ಬಿಟ್ಟು ನನಗೆ ಕಾಲ್ ಮಾಡಿದ್ಯಾ? ಹೋಗು ಅತ್ತಿಗೆ ಜೊತೆ ಇರು ಅಂತಾನೆ ವಲ್ಲಭ.
ಚಿಕ್ಕು, ಮೊದಲು ನಾನು ಹೇಳೋದನ್ನು ಕೇಳಿಸ್ಕೊ. ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಕಣೋ ಅಂತಾನೆ ಮಾಧವ. ಪ್ರಾಬ್ಲಮ್ಮಾ ಅಂತಾನೆ ವಲ್ಲಭ. ಆಗ ಮಾಧವ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಹೌದಾ, ಇದು ಒಳ್ಳೆ ಕತೆ ಆಯ್ತಲ್ಲ. ಈಗ ಹೋಟೆಲ್ ಅವರಿಗೆ ವಿಷಯ ಎಷ್ಟು ಪೇ ಮಾಡಬೇಕು ನೀವು ಅಂತಾನೆ ವಲ್ಲಭ. 21,000 ಚಿಕ್ಕು. ಇವಾಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ರಿಯಾನ ಇಲ್ಲೇ ಹೋಟೆಲ್ ಎದುರುಗಡೆ ನಿಲ್ಲಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಹಿಂಸೆ ಆಗ್ತಿದೆ ಚಿಕ್ಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಪ್ರಿಯನ ಮುಖ ನೋಡೋಕ್ಕಾಗ್ತಿಲ್ಲ. ಅವಳು ತುಂಬ ಬೇಜಾರಾಗಿ ಅಳ್ತಿದ್ದಾಳೆ. ನಿನಗೇನಾದರೂ ಹೇಳಿದರೆ ಏನು ಹೇಳು, ಏನು ಮಾಡ್ಬೋದು ಅಂತ. ಏನು ಮಾಡಿದರೆ ಸರಿ, ನನಗೆ ಒಂದು ತಲೆ ಓಡ್ತಿಲ್ಲ ಅಂತಾನೆ ಮಾಧವ. 21,000 ಅಣ್ಣ, ನನಗೊಂದು ಅರ್ಧ ಗಂಟೆ ಟೈಮ್ ಕೊಡು, ನಾನು ಏನೋ ಒಂದು ಅರೇಂಜ್ ಮಾಡ್ತೀನಿ ಅಂತಾನೆ ವಲ್ಲಭ. ಏನು ದುಡ್ಡು ಅರೇಂಜ್ ಮಾಡ್ತೀಯ ಚಿಕ್ಕು? ಏನು ಹೇಳ್ತಿದ್ಯಾ ನೀನು? ಎಲ್ಲಿಂದ 21,000 ಅಡ್ಜಸ್ಟ್ ಮಾಡ್ತೀಯಾ? ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳೋದಕ್ಕೋಸ್ಕರ ಫೋನ್ ಮಾಡಿಲ್ಲ. ನನಗಂತೂ ತಲೆನೇ ಓಡ್ತಿರ್ಲಿಲ್ಲ. ಅದಕ್ಕೆ ನಿನಗೇನಾದರೂ ಐಡಿಯಾ ಬಂದರೆ ಹೇಳಿ ಅಂತ ಫೋನ್ ಮಾಡಿದೆ ಕಣೋ ಅಂತಾನೆ ಮಾಧವ. ಅಣ್ಣ, ನಾನೇನೋ ಒಂದು ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಅತ್ತಿಗೆ ಜೊತೆ ಇರು ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಈಚೆ ವಲ್ಲಭ ಸುಂದರನ ಹತ್ರ, ಮಾಮ, ನನ್ನ ಸೇವಿಂಗ್ಸಲ್ಲಿ ಇದ್ದಿದ್ದು ಬರೀ 5,000 ಮಾವ. ಹೇಗಾದರೂ ಮಾಡಿ ಬಚ್ಚನ್ಗೆ ಹೇಳಿದ್ದೀನಿ, ಸ್ವಲ್ಪ ದುಡ್ಡು ಅರೇಂಜ್ ಮಾಡಿಕೊಡು ಅಂತ. ಅವ್ನು ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಾನೆ. ಎಲ್ಲ ಒಳ್ಳೆಯದಾಗುತ್ತೆ, ಸುಮ್ಮನಿರು ಅಂತಾನೆ ಸುಂದರ. ಆಗ ಬಚ್ಚನ್ ಬರ್ತಾನೆ. ಹೇಳಿದ್ನಲ್ಲ ದುಡ್ಡು ಬೇಕು ಅಂತ, 16,000 ಬೇಕಿತ್ತು ಅಂತಾನೆ ವಲ್ಲಭ. 16,000 ಎಲ್ಲ ಅರೇಂಜ್ ಮಾಡೋಕ್ಕಾಗಿಲ್ಲ ಮಗ, 5,000 ಇದೆ ತಗೋ ಅಂತ ಕೊಡ್ತಾನೆ ಬಚ್ಚನ್. ಇದರಲ್ಲಿ ಏನೋ ಮಾಡೋದು ಅಂತಾನೆ ವಲ್ಲಭ. ಗೊತ್ತಿಲ್ಲ ಮಗ, ನಿನಗೆ ನಮ್ಮ ಮನೆ ಪ್ರಾಬ್ಲಮ್ಮು ಇದೆ ಅಂತ ಗೊತ್ತಲ್ವಾ, ಇಷ್ಟೇ ಅರೇಂಜ್ ಆಗಿದ್ದು, ದಯವಿಟ್ಟು ಏನೋ ಅಂದ್ಕೋಬೇಡ ಕಣೋ ಅಂತಾನೆ ಬಚ್ಚನ್. ಹೋಗಲಿ ಬಿಡು ಮಗ, ಇಷ್ಟಾದರೂ ಅರೇಂಜ್ ಮಾಡಿದ್ಯಲ್ಲ, ನನ್ನ ಸ್ಯಾಲ್ರಿ ಆದ ಕೂಡಲೇ ನನಗೆ ರಿಟರ್ನ್ ಮಾಡ್ತೀನಿ ಅಂತಾನೆ ವಲ್ಲಭ. ಸರಿ, ಬರ್ತೀನಿ ಅಂತ ಬಚ್ಚನ್ ಹೋಗ್ತಾನೆ. ಏನು ವಲ್ಲಭ, ಬರೀ 5,000 ಅರೇಂಜ್ ಆಯಿತು, ಇನ್ನು 11,000ಕ್ಕೆ ಏನು ಮಾಡೋದು ಅಂತಾನೆ ಸುಂದರ. ಏನು ಮಾಡೋದು ಅಂತಾನೆ ವಲ್ಲಭ. ಅಪ್ಪನ ಲೂನನ್ನು ಮಾರಿಬಿಡೋಣವಾ ಅಂತಾನೆ ವಲ್ಲಭ. ಇಬ್ಬರು ನೇಣು ಹಾಕ್ಕೊಂಡು ಸತ್ತೋಗ್ಬಿಡೋಣವಾ ಅಂತಾನೆ ಸುಂದರ. ಏನು ಮಾವ ನೀನು ಸಪೋರ್ಟೇ ಮಾಡಲ್ಲ ಅಂತೀಯಾ? ಮಾಧವಣ್ಣ ನೋಡಿದರೆ ಅಲ್ಲಿ ಸ್ಟಕ್ ಆಗಿದ್ದಾನೆ ಅಂತಾನೆ ವಲ್ಲಭ. ಮತ್ತೇನು ನೀನು ಮಾರೋಕ್ಕೆ ಹೊರಟಿರೋದು ಯಾರ ಬೈಕು? ನಿಮ್ಮ ಅಪ್ಪ, ನಮ್ಮ ಭಾವಂದು ಅಲ್ಲ ಕಣೋ. ನಿನ್ನ ಬೈಕ್ ನಿನಗೆ ಹೇಗೆ ಐರಾವತನೋ ಅವ್ರ ಬೈಕು ಅವರಿಗೆ ಐರಾವತನೇ. ಇದೆಲ್ಲ ಆಗದೆ ಇರೋ ಕೆಲಸ, ಬೇರೆ ಏನಾದ್ರು ಯೋಚನೆ ಮಾಡೋಣ ನಡಿ ಅಂತಾನೆ ಸುಂದರ. ಈಚೆ ಪ್ರಿಯಾ, ರೀ, ನನಗೆ ಇಲ್ಲಿ 1 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಮೈಯೆಲ್ಲ ಮುಳ್ಚುಚ್ಚಿದ ಹಾಗೆ ಆಗ್ತಿದೆ, ಬನ್ನಿರಿ ಹೋಗೋಣ ಇಲ್ಲಿಂದ ಅಂತಾಳೆ ಪ್ರಿಯಾ. ಪ್ರಿಯಾ, ಅಳಬೇಡ, ನಮ್ಮ ಸಿಚುವೇಶನ್ ಆಗಿದೆ, ಸ್ವಲ್ಪ ಹೊತ್ತು ಸಮಾಧಾನ ಆಗಿರು ಅಂತಾನೆ ಮಾಧವ. ರೀ, ಅವಾಗಿಂದ ವಲ್ಲಭ ಏನೋ ಮಾಡ್ತಾನೆ ಅಂತ ಹೇಳ್ತಾನೆ ಇದ್ದೀರಾ, ಇನ್ನೂ ಅರೇಂಜ್ ಆಗಿಲ್ವ ರೀ ಅಂತಾಳೆ ಪ್ರಿಯಾ. ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಪ್ರಿಯಾ. ಪಾಪ, ಅವನು ತಾನೇ ಎಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ಅಮೌಂಟ್ನ ಹೇಗೆ ತಾನೇ ಅರೇಂಜ್ ಮಾಡ್ತಾನೆ ಅಂತಾನೆ ಮಾಧವ. ಹಾಗಿದ್ರೆ ದುಡ್ಡು ಸಿಗಲ್ವಾ ಅಂತಾಳೆ ಪ್ರಿಯಾ. ಗೊತ್ತಿಲ್ಲ ಪ್ರಿಯಾ, ಬಟ್ ಸ್ವಲ್ಪ ಹೊತ್ತು ಟೈಮ್ ಕೊಡು ಅಂತಾನೆ ಮಾಧವ. ಆಗ ಮಾಧವಂಗೆ ಕೇಶವನ್ ಕಾಲ್ ಬರುತ್ತೆ. ಲೋ ಕೇಶವ ಅಂತಾನೆ ಮಾಧವ. ಮಾಧವಣ್ಣ ಹೇಗಿದ್ಯೋ? ಅಲ್ಲಿ ನಿಮಗೆ ಆಚೆ ಕೂರೋದಕ್ಕೆ ಜಾಗ ಇದೆ ತಾನೆ ಅಂತಾನೆ ಕೇಶವ. ನಿನಗೂ ವಿಷಯ ಗೊತ್ತಾಯ್ತಾ ಕೇಶವ ಅಂತಾನೆ ಮಾಧವ. ಹ್ಞೂ ಅಣ್ಣ, ವಲ್ಲಭ ಎಲ್ಲ ಹೇಳ್ದ. ನೀನು ಫೋನ್ ಮಾಡಿದಾಗ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ, ಸಾರಿ ಕಣೋ, ಏನು ತಲೆ ಕೆಡಿಸ್ಕೋಬೇಡ. ನಾನು ಸುಂದರ, ಮಾವ, ವಲ್ಲಭ ಎಲ್ಲರೂ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ತೀವಿ, ನೀನೇನೋ ತಲೆ ಕೆಡಿಸ್ಕೋಬೇಡ. ನಿನ್ನನ್ನು ಅತ್ತಿಗೇನು ಬೀದಿಲಿ ನಿಲ್ಲೋಕೆ ನಾವು ಬಿಡಲ್ಲ ಅಂತಾನೆ ಕೇಶವ, ಈ ವಿಷಯ ಅಪ್ಪಂಗೆ ಗೊತ್ತಾಗಬಾರ್ದು ಕಣೋ. ಅಪ್ಪಂಗೆ ಗೊತ್ತಾದರೆ ಸಿಟ್ಟು ಮಾಡ್ಕೋತಾರೆ. ನಾವು ಬೀದಿಲಿ ನಿಂತಿರೋದು ಗೊತ್ತಾದರೆ ಅವರಿಗೆ ತುಂಬ ನೋವಾಗುತ್ತೆ ಕೇಶವ ಅಂತಾನೆ ಮಾಧವ. ಅಣ್ಣ, ಏನು ಹೇಳ್ತಿದ್ಯಾ ನೋಡು, ಈ ವಿಷಯ ಅಪ್ಪಂಗೆ ಮಾತ್ರ ಅಲ್ಲ, ಯಾರಿಗೂ ತಿಳಿಯೋಕ್ಕೆ ನಾನು ಬಿಡಲ್ಲ, ತಲೆ ಕೆಡಿಸ್ಕೋಬೇಡ ಅಂತಾನೆ ಕೇಶವ. ಸರಿ ಕೇಶವ ಅಂತ ಕಾಲ್ ಕಟ್ ಮಾಡ್ತಾನೆ ಮಾಧವ. ಈಚೆ ಮೀನಾ ರೂಮಲ್ಲಿರುವಾಗ ಕೇಶವ ಬಂದು, ಮೀನಾ, ನನಗೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಕಣೆ ಅಂತಾನೆ. 1 ನಿಮಿಷ ಕೇಶವ ಕ್ಯಾಶ್ ಇಲ್ಲ, ATMಲ್ಲಿ ಡ್ರಾ ಮಾಡ್ಕೊಂಡು ಬಿಡು ತಗೋ ಅಂತ ಕಾರ್ಡನ್ನು ಕೊಡ್ತಾಳೆ ಮೀನಾ. ನನಗೆ ಬೇಕಾಗಿರೋದು 11,000 ಅಂತಾನೆ ಕೇಶವ ಬ್ಯಾಲೆನ್ಸ್ ಇದೆ ಕಣೋ, ನಿನಗೆ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊ ಅಂತಾಳೆ ಮೀನಾ. ನಾನು 11,000 ಕೇಳ್ತಿದ್ದೀನಿ, ನೀನು ಯಾಕಂತನೂ ಕೇಳಲ್ವಾ ಅಂತಾನೆ ಕೇಶವ. ಇದೊಳ್ಳೆ ಕತೆ ಆಯ್ತಲ್ಲ ಕೇಶವ, ನಿನಗೇನೋ ಖರ್ಚಿರುತ್ತೆ ಅದಕ್ಕೆ ಕೇಳ್ತಾ ಇದೆಯಾ, ಇದಕ್ಕೆ ನಾನು ಯಾಕೋ ಕೇಳಲಿ ನಿನಗೆ? ಇದು ನಾನು ದುಡ್ದಿರೋ ದುಡ್ಡಾದರೂ ಇದರಲ್ಲಿ ನಿನಗೂ ಶೇರ್ ಇದೆ ಕಣೋ, ಹಾಗಂತ ದುಡ್ಡು ಕೊಟ್ಟು ಸುಮ್ಮನಾಗ್ತೀನಿ ಅಂದ್ಕೋಬೇಡ, ಇದಕ್ಕಿಂತ ತ್ರಿಬಲ್ ನಿನ್ನ ಕೈಲಿ ಖರ್ಚು ಮಾಡಿಸ್ತೀನಿ ಅಂತಾಳೆ ಮೀನಾ. ನೀನೇನೋ ಕಾರಣ ಕೇಳದೆ ದುಡ್ಡು ಕೊಟ್ಟಿದ್ಯಾ, ಆದರೆ ಯಾಕೆ ದುಡ್ಡು ತಗೋತೀನಿ ಅಂತ ಹೇಳಿದೆ, ನನಗೆ ದುಡ್ಡು ತಗೊಳ್ಳೋಕ್ಕೆ ಆಗಲ್ಲ ಮೀನಾ. ಏನಾಗಿದೆ ಅಂದರೆ ಮಾಧವಣ್ಣ ಪ್ರಿಯಾತಿಗೆ ಹನಿಮೂನಿಗೆ ಹೋಗಿದ್ದಾರಲ್ವ, ಅಲ್ಲಿ ಹೋಟೆಲ್ಗೆ 21,000 ಎಕ್ಸ್ಟ್ರಾ ಆಗಿಬಿಟ್ಟಿದೆ ಮೀನಾ, ಅದಕ್ಕೆ ದುಡ್ಡು ಕೇಳ್ತಿರೋದು ಅಂತಾನೆ ಕೇಶವ. ಹೌದಾ, ಅಯ್ಯೋ, ಅವರನ್ನು ನೆನೆಸ್ಕೊಂಡ್ರೆ ಪಾಪ ಅನಿಸ್ತಿದೆ ಕೇಶವ ಅಂತ ಕಾರ್ಡನ್ನು ತಗೋತಾಳೆ ಮೀನಾ. ಯಾಕೆ ಕಾರ್ಡ್ ಕಿತ್ಕೊಂಡೆ ಅಂತಾನೆ ಕೇಶವ. ನಾನು ದುಡ್ಡು ಕೊಡಲ್ಲ, ನೀನು ಹೊರಡು ಅಂತಾಳೆ ಮೀನಾ. ಯಾಕೆ, ಏನಾಯಿತು ಅಂತಾನೆ ಕೇಶವ, ನೀನು ಯಾವುದಕ್ಕೆ ದುಡ್ಡು ಕೇಳಿದ್ರು ನಾನು ಧಾರಾಳವಾಗಿ ಕೊಡ್ತಿದ್ದೆ ಕಣೋ, ಆದರೆ ನೀನು ಪ್ರಿಯಾ ಅಕ್ಕನ ಹೆಸರು ಹೇಳಿದ್ಯಲ್ಲ, ಅಲ್ಲಿಗೆ ಮುಗೀತು.
ಅದಕ್ಕೆ ನಾನು ಕಾರ್ಡನ್ನು ವಾಪಸ್ ಇಸ್ಕೊಂಡೆ ಅಂತಾಳೆ ಮೀನಾ. ಯಾಕೆ ಮೀನಾ, ನೋಡು ಅಲ್ಲಿ ಅಣ್ಣ ಅತ್ತಿಗೆ ಬೀದಿಯಲ್ಲಿ ನಿಂತಿದ್ದಾರೆ ಕಣೆ ಅಂತಾನೆ ಕೇಶವ. ಹಾಂ, ಅಲ್ಲೇ ಇರೋದು ಪಾಯಿಂಟು. ನಿನ್ನೆ ಪ್ರಿಯಕ್ಕ ರೂಮ್ ಬುಕ್ ಮಾಡಬೇಕಾದ್ರೆ ನಾನು ಏನು ಹೇಳಿದೆ ಸರಿಯಾಗಿ ಚೆಕ್ ಮಾಡಿದ್ರಾ? ಇಷ್ಟು ಕಡಿಮೆ ಪ್ರೈಸ್ಗೆ ಭರ್ಜರಿ ರೂಮ್ ಸಿಗುತ್ತಾ? ಎಲ್ಲ ಕರೆಕ್ಟಾಗಿ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಸರಿಯಾಗಿ ಕೇಳಿದೆ ತಾನೆ. ಆದರೆ ನಿಮ್ಮ ಪ್ರಿಯ ಅತ್ತಿಗೆ ಏನಂತ ಹೇಳಿದರು? ಅಯ್ಯೋ, ನಾನು ಸುಳ್ಳು ಹೇಳ್ತೀನಾ? ನನ್ನ ಮೇಲೆ ನಂಬಿಕೆ ಇಲ್ವಾ ಮೀನಾ ಅವರೇ? ಜಾಸ್ತಿ ಇರೋ ರೂಮ್ ಪ್ರೈಸ್ನ ಕಮ್ಮಿ ಹೇಳ್ತೀನಾ ಅಂತ ದಿಮಾಕಲ್ಲಿ ಹೇಳಿದರು. ಈಗೇನಾಯಿತು? ಅವರ ಅಹಂಕಾರಕ್ಕೆ ಸರಿಯಾಗಿದೆ, ಅನುಭವಿಸ್ಲಿ ಬಿಡು. ನಾನಂತೂ ₹1 ಕೊಡಲ್ಲ ಅಂತಾಳೆ ಮೀನಾ. ಮೀನಾ, ನೀನು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಮೂಮೆಂಟ್ ಅಲ್ಲ. ಯಾಕಂದರೆ ಅಲ್ಲಿ ಅತ್ತಿಗೆ ಜೊತೆಗೆ ಆ ಮಾಧವಣ್ಣನೂ ಇದ್ದಾನೆ ಕಣೆ. ಇಲ್ಲೇ ಪಾಪ ಕಣೆ ಮಾಧವಣ್ಣ. ಅವನು ನೆನೆಸ್ಕೊಂಡ್ರೆ ನನ್ನ ಕರುಳು ಚುರುಕು ಅನ್ಸಲ್ವಾ ಅಂತಾನೆ ಕೇಶವ. ಚುರುಕು ಅನಿಸುತ್ತೆ, ಅವರನ್ನು ನೆನೆಸ್ಕೊಂಡ್ರೆ ದುಡ್ಡು ಕೊಡೋಣ ಅನಿಸುತ್ತೆ ಅಂತಾಳೆ ಮೀನಾ. ಸರಿ ಕೊಡು ಅಂತಾನೆ ಕೇಶವ. ಆದರೆ ನಾನಂತೂ ದುಡ್ಡು ಕೊಡಲ್ಲ ಕೇಶವ. ನೀನು ಹೇಳಿದೆ ಅಂತ ಭಾವಂಗೆ ದುಡ್ಡು ಕಳಿಸ್ದೆ ಅಂತ ಇಟ್ಕೋ. ಈ ವಿಷಯ ಅಪ್ಪಿತಪ್ಪಿ ಏನಾದರೂ ಮಾವಂಗೆ ಗೊತ್ತಾದರೆ 26,000ದ ರೂಮನ್ನು 5,000ಕ್ಕೆ ಮಿಸ್ಟೇಕಾಗಿ ಬುಕ್ ಮಾಡಿರೋ ಪ್ರಿಯಾ ಅವರನ್ನು ಬಿಟ್ಬಿಡ್ತಾರೆ. ಆದರೆ ನನಗೆ ಹೇಳ್ದೆ ದುಡ್ಡಿನ ಸಹಾಯ ಮಾಡಿದವ್ರು ಯಾರು ಅಂತ ನನ್ನನ್ನು ಹಿಡ್ಕೊತಾರೆ. ಯಾಕೇಳು? ಎಷ್ಟೇ ಆದರೂ ಮಾವ ಹುಡುಕಿರೋ ಗ್ರೇಟ್ ಸೊಸೆ ಅಲ್ವಾ ಅವರು. ನಾವೇನು ಅಲ್ಲಿ ಇಲ್ಲಿ ಬಿದ್ದಿರೋರು. ನಾನೇ ಸಿಕ್ಕಾಕೊಳ್ಳೋದು. ನಾನು ಈ ವಿಷಯದಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಕೇಶವ. ಸಿಕ್ಕಾಕೊಳ್ಳೋದಿದ್ರೆ ಅದು ನಿಮ್ಮ ಪ್ರಿಯಾತಿಗೆ ಅಂತಾಳೆ ಮೀನಾ. ಮೀನಾ, ಪ್ಲೀಸ್ ಕಣೆ, ಇಂಥ ಸಮಯದಲ್ಲಿ ಗಂಡಂಗೆ ಕೈ ಕೊಡ್ತೀಯಾ? ಮಾಧವಣ್ಣ ಪಾಪ ಕಣೆ ಅಂತಾನೆ ಕೇಶವ. ಪಾಪ ಕೇಶವ, ನಿನ್ನ ನೋಡ್ತಿದ್ರೆ ಪಾಪ ಅನಿಸ್ತಿದೆ ಅಂತಾಳೆ ಮೀನಾ. ಪಾಪ ಅಲ್ವಾ, ಕೊಡೆ ಅಂತಾನೆ ಕೇಶವ. ಕೇಶವ, ನೀನು 1000 ಸಲ ಕೇಳಿದ್ರು ನಾನು ಮಾತ್ರ ₹1 ಕೊಡಲ್ಲ ಅಂತಾಳೆ ಮೀನಾ. ಸರಿ ಬಾಯ್ ಅಂತ ಕೇಶವ ಹೋಗ್ತಾನೆ. ಈಚೆ ಗಿರಿಜಾ, ಮೀನಾ, ಅಮೂಲ್ಯ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಸುಂದ್ರ ಬಂದು, ಅಕ್ಕ ಎಲ್ಲಿ ಅಕ್ಕ ಅಂತ. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತಕ್ಕ ಅಂತಾನೆ. ಯಾಕೋ ಸುಂದ್ರ, ನಿಮ್ಮ ಭಾವಂಗೆ ಗೊತ್ತಿಲ್ಲದೆ ಸಿನಿಮಾ ನೋಡೋಕೆ ಹೋಗ್ತಿದ್ಯಾ? ಸರಿ ಸರಿ ಸುಂದ್ರ, ಅಲ್ಲಿ ಸಾಸಿವೆ ಡಬ್ಬದಲ್ಲಿ ₹200 ಇದೆ. ನೀನು ₹100 ತಗೊಂಡು ನನಗೆ ಒಂದು ₹100 ಇಟ್ಬಿಡು ಸರಿನಾ ಅಂತಾರೆ ಗಿರಿಜಾ. ₹100 ತಗೊಂಡು ನಾನೇನು ಲಾಲಿಪಾಪ್ ತಿನ್ನೋಕೆ ಹೋಗ್ಲಾ? ₹10,000 ಬೇಕು ಅಂತಾನೆ ಕೇಶವ. ಸುಂದ್ರ, ₹1,000? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರಬೇಕು? ನನ್ನ ಹತ್ರ ಇಲ್ಲಪ್ಪ. ಹೌದು, ನಿನಗೆ ಯಾಕೆ ಅಷ್ಟೊಂದು ದುಡ್ಡು ಅಂತಾರೆ ಗಿರಿಜಾ. ಅಕ್ಕ, ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಆಯಿತು, ಅವನು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ದೀನಿ. ಕಾಲಿಗೆ ಏಟಾಗಿದೆ, ಕೈಗೆ ಆಪ್ರೇಷನ್ ಮಾಡಬೇಕಂತೆ ಅಂತಾನೆ ಸುಂದ್ರ. ಕಾಲಿಗೆ ಏಟು ಬಿದ್ದರೆ ಕೈಗೆ ಏನಕ್ಕೆ ಆಪ್ರೇಷನ್ ಮಾಡ್ತಾರೆ ಅಂತಾಳೆ ಅಮೂಲ್ಯ. ಅಯ್ಯೋ, ಕೈಗೆ ಆದರೂ ಮಾಡ್ತಾರೆ, ಕಾಲಿಗಾದರೂ ಮಾಡ್ತಾರೆ, ಸುಮ್ಮನಿರು ನೀನು. ಅಕ್ಕ ಕೊಡಕ್ಕ ನೀನು ಅಂತಾನೆ ಸುಂದ್ರ. ₹10,000 ನಿಂತ ಕಾಲಲ್ಲಿ ಕೊಡು ಅಂದರೆ ನಾನೇ ಇಲ್ಲಿಂದ ಕೊಡಲಿ ಅಂತಾರೆ ಗಿರಿಜಾ. ನಿಂತ ಕಾಲಲ್ಲಿ ಆಗಲ್ಲ ಅಂದರೆ ಕೈಯಲ್ಲಿ ಕೊಡಿ ಅಂತಾನೆ ಸುಂದ್ರ. ತಲೆ ಹರಟೆ. ಭಾವನ ಜೇಬಿಂದ 100-200 ತೆಗೆದಿಟ್ಕೊಳ್ಳೋದೇ ದೊಡ್ಡ ವಿಷಯ. ಅದು ಅಲ್ಲದೆ ನಿಮ್ಮ ಭಾವ ಈ ಸರ್ತಿ ತಿಂಗಳ ಖರ್ಚಿಗೂ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟಿದ್ದಿದ್ರೆ ಅದರಲ್ಲಾದರೂ ನಿನಗೆ ಸ್ವಲ್ಪ ಕೊಡ್ಬೋದಾಗಿತ್ತು. ನೀನು ಕೇಳ್ತಾ ಇರೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಸದ್ಯಕ್ಕಂತೂ ಇರೋದು ₹200. ಬೇಕಿದ್ರೆ ಕೊಡ್ತೀನಿ ತಗೋ ಅಂತಾರೆ ಗಿರಿಜಾ. ಸರಿ ಬಿಡು, ಬೇರೆ ಏನಾರು ವ್ಯವಸ್ಥೆ ಮಾಡ್ಕೋತೀನಿ ಅಂತ ಸುಂದ್ರ ಹೊರಡುವಾಗ ಮೀನಾ, ಚಿಕ್ಕಪ್ಪ ಅಂತ ಚಿಕ್ಕಪ್ಪನ ಹತ್ರ ಬಂದು, 1 ನಿಮಿಷ, ನಿಮ್ಮ ಫ್ರೆಂಡ್ಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆಯಾ ಅಂತಾಳೆ ಮೀನಾ. ಹೌದು ಮೀನಮ್ಮ ಅಂತಾನೆ ಸುಂದ್ರ. ಚಿಕ್ಕಪ್ಪ, ನಿಮ್ಮ ಫ್ರೆಂಡ್ ಇದ್ದಾರಲ್ಲ, ಕಾಲಿಗೆ ಏಟಾಗಿದೆ, ಕೈಗೆ ಆಪ್ರೇಷನ್ ಮಾಡಿಸ್ತಾ ಇದ್ದೀರಲ್ಲ, ಅವ್ರ ಹೆಸರೇನು? ಪ್ರಿಯಾ ಅಂತನಾ ಅಂತಾಳೆ ಮೀನಾ. ಪ್ರಿಯ ವಿಚಾರ ನಿನಗೂ ಗೊತ್ತಾಯ್ತಾ ಅಂತಾನೆ ಸುಂದ್ರ. ಎಲ್ಲ ಗೊತ್ತು ಚಿಕ್ಕಪ್ಪ ಅಂತಾಳೆ ಮೀನಾ. ದಯವಿಟ್ಟು ಯಾರಿಗೂ ಹೇಳಬೇಡ, ನಮ್ಮಲ್ಲೇ ವಿಷಯ ಇರಲಿ, ಗೊತ್ತಾಯ್ತಾ ಅಂತಾನೆ ಸುಂದ್ರ ಹೋಗ್ತಾನೆ. ಈಚೆ ವಲ್ಲಭ, ಕೇಶವ, ಸುಂದ್ರ ಇರ್ತಾರೆ. ಅಣ್ಣ, ಟೋಟಲಾಗಿ 10,000 ಅಷ್ಟೇ ಅಡ್ಜಸ್ಟ್ ಮಾಡೋಕ್ಕಾಗಿದ್ದು ಅಂತ ಕೇಶವಂಗೆ ವಲ್ಲಭ ದುಡ್ಡನ್ನು ಕೊಡ್ತಾನೆ. 10,000 ಅರೇಂಜ್ ಆಯಿತು, ಇನ್ನು 11,000 ಬೇಕಲ್ಲ, ಏನು ಮಾಡೋದು ಅಂತಾನೆ ಕೇಶವ. ಮಾಧವಂಗೆ ಕಾಲ್ ಮಾಡಿ ನೀವಿಬ್ಬರು ವಾಪಸ್ ಬನ್ನಿ ಅಂತ ಹೇಳಿಬಿಡೋಣ ಅಂತಾನೆ ಸುಂದ್ರ. ಮಾವ, ಹಾಗೆಲ್ಲ ಹೇಳೋಕ್ಕಾಗಲ್ಲ ಮಾಧವಣ್ಣ, ನಾವೇನು ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಅಲ್ಲಿ ಕಾಯ್ತಿದ್ದಾನೆ. ಇವಾಗ ಅವನ್ನ ವಾಪಸ್ ಬನ್ನಿ ಅಂದರೆ ಹೇಗೆ? ಚೆನ್ನಾಗಿರಲ್ಲ ಅಂತಾನೆ ವಲ್ಲಭ. ಹೌದು ಮಾವ, ಈಗಾಗಲೇ ಅಡ್ವಾನ್ಸ್ ಬೇರೆ ಪೇ ಮಾಡಾಗಿದೆ. ಹೋಟೆಲ್ನವರು ಅಡ್ವಾನ್ಸನ್ನು ವಾಪಸ್ ಕೊಡೋದಿಲ್ಲ. ಅಪ್ಪಂಗೆ ಏನಾದರೂ ವಿಷಯ ಗೊತ್ತಾದರೆ ಆಮೇಲೆ ಅಣ್ಣ ಅತ್ತಿಗೆಗೆ ಇಬ್ಬರೂ ಬೈತಾರೆ ಅಷ್ಟೇ ಅಂತಾನೆ ಕೇಶವ. ಆಗ ಸುಂದ್ರಂಗೆ ನಂದನ್ ಕಾಲ್ ಮಾಡ್ತಾರೆ. ಬಾವ ಅಂತಾನೆ ಸುಂದ್ರ ಎಲ್ಲೋ ಇದೆಯಾ? ಆ ಕತ್ತೆ ಬಡವ ಕೇಶವ ಎಲ್ಲಿಗೆ ಹೋದ? ಏಯ್, ಅಂಗಡಿಯಲ್ಲಿ ವ್ಯಾಪಾರ ಜಾಸ್ತಿ ಇದೆ, ಗಿರಾಕಿಗಳು ಜಾಸ್ತಿ ಬರ್ತಿದ್ದಾರೆ, ನೀವೊಬ್ಬರು ಮಾತಾಡ್ಕೊಂಡು ಹೊರಗಡೆ ಹೋಗಿದ್ರೇನೋ ಅಂತಾರೆ ನಂದನ್. ಇಲ್ಲ ಬಾವ, ಈಗಲೇ ಬರ್ತೀನಿ ಅಂತಾನೆ ಸುಂದ್ರ. ಬೇಗ ಬಂದರೆ ಸರಿ, ಇಲ್ಲಾಂದರೆ ನಾನೇ ಬಂದು ನಿನ್ನ ಕಾಲು ಮುರಿದು ಕೈಗೆ ಕೊಡ್ತೀನಿ ಅಂತಾರೆ ನಂದನ್. 5 ನಿಮಿಷದಲ್ಲಿ ಹೊರಟು 10 ನಿಮಿಷದಲ್ಲೇ ಅಲ್ಲಿರ್ತೀನಿ ಬಾವ ಅಂತ ಕಾಲ್ ಕಟ್ ಮಾಡಿ, ಅಂಗಡಿಗೆ ಹೋಗಿಲ್ಲ ಅಂದರೆ ಬಾವ ರೌದ್ರಾವತಾರ ತಾಳ್ತಾರೆ, ನೀನೇ ದುಡ್ಡಿಗೆ ಏನಾದರೂ ಮಾಡು ಅಂತ ಕೇಶವ. ಬಾರೋ ಅಂತ ಸುಂದ್ರ ಹೋಗ್ತಾನೆ. 1 ನಿಮಿಷ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾನೆ ವಲ್ಲಭ. ಬಾ, ಹೋಗ್ತಾ ಇದನ್ನು ಡೆಪಾಸಿಟ್ ಮಾಡೋಣ ಅಂತ ಕೇಶವ ಹೇಳ್ತಾನೆ. ಈಚೆ ಅಂಗಡಿಯಲ್ಲಿ ವಲ್ಲಭ ಅಪ್ಪನ ಫೋನ್ ಇಟ್ಕೊಂಡು ಇರೋದನ್ನು ನೋಡಿ, ಲೋ ವಲ್ಲಭ,
ಅಪ್ಪನ ಫೋನ್ ಇಟ್ಕೊಂಡು ಏನೋ ಮಾಡ್ತಿದ್ಯಾ ಅಂತಾನೆ ಕೇಶವ. ಅಣ್ಣ ನನಗೆ ಬೇರೆ ದಾರಿ ಇಲ್ಲ, ಬ್ಯಾಲೆನ್ಸ್ ಅಮೌಂಟನ್ನು ಅಪ್ಪನೇ ಅಕೌಂಟಿಂದನೇ ಸೆಂಡ್ ಮಾಡಬೇಕು ಅಂತ ಮಾಡ್ತಾನೆ ವಲ್ಲಭ. ಈಚೆ ಮಾಧವ ಫೋನಲ್ಲಿ ಚಿಕ್ಕು 21,000 ಕ್ರೆಡಿಟ್ ಆಗಿದೆ ಕಣೋ. ಅಲ್ಲ ಅಷ್ಟೊಂದು ದುಡ್ಡನ್ನು ಹೇಗೂ ಅರೇಂಜ್ ಮಾಡಿದೆ ಅಂತಾನೆ ಮಾಧವ. ನಾನೇನು ಮಾಡಿದೆ, ನೀನು ತಲೆ ಕೆಡಿಸ್ಕೊಬೇಡ, ಫಸ್ಟ್ ನೀನು ಅದಕ್ಕೇನ ಕರ್ಕೊಂಡು ರೂಮ್ ಚೆಕ್ ಇನ್ ಆಗು ಅಂತಾನೆ ವಲ್ಲಭ. ಈಚೆ ರಿಸೆಪ್ಷನಿಸ್ಟ್ ಮಾಧವನ ಹತ್ರ ಎಸ್ ಸರ್, ಫುಲ್ ಅಮೌಂಟ್ ಪೇ ಆಗಿದೆ ಸರ್, ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೋದಾ ಅಂತಾರೆ. ಮಾಧವ ಕೊಡ್ತಾನೆ. ಮೇಡಮ್ ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೋದಾ ಅಂತಾಳೆ ರಿಸೆಪ್ಷನಿಸ್ಟ್. ಆಗ ಶಾಕ್ನಿಂದ ಪ್ರಿಯಾ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.